ಲಾಠಿ ಬೀಸಿದ್ರೆ ಯಾರು ಕೇಳಲ್ಲ ಈ ದೇಶದಲ್ಲಿ. ನಾವು ಹೇಳಿ ಸಜೆಷನ್ ಕೊಟ್ಟಿದ್ದೀವಿ. ಕಸ ವಿಲೇವಾರಿ ಒಂದು ತುಂಬ ಇಂಪಾರ್ಟೆಂಟ್, ಅದು ಸಣ್ಣ ವಿಷಯ ಇರ್ಬೋದು ನಿಮಗೆ, ಆದರೆ ಭಾಳ ಇದು ಇಂಪಾರ್ಟೆಂಟ್ ವಿಷಯ. ಮನೆ ಎಲ್ಲ ಒಂದು 5 ಕೋಟಿ ರೂಪಾಯಿ ಮನೆ ಕಟ್ಬಿಟ್ಟು ಕಸ ತನ್ನ ಮನೆ ಮುಂದೆ ಹಾಕಿದ್ರೆ ಮನೆಗೆ ಸೌಂದರ್ಯ ಬರುತ್ತೆ. ಹಾಗೆ ನಾವು 2,000 ಕೋಟಿ ಅನುದಾನದಲ್ಲಿ ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವಾಗಿ ಕಟ್ಟಬೇಕು ಅಂತ ಮುಂದಕ್ಕೆ ಹೋಗಿದ್ದೀವಿ. ಅದಕ್ಕೆ ಎಲ್ಲರೂ ಸಹಕಾರ ಬೇಕು. ಅದಕ್ಕೆ ಅವರು ಸಜೆಷನ್ ಕೊಟ್ಟಿದ್ದೀವಿ. ಅದಕ್ಕೆ ಕಸ ವಿಲೇವಾರಿನ ಬಡ್ಜೆಟಲ್ಲಿ ಕರೆಕ್ಟಾಗಿ ಹಣ ಇಟ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಟ್ಟು ಆ ಕಸ ವಿಲೇವಾರಿ ಮಾಡೋರಿಗೆ ಅದಕ್ಕೆ ಬೇಕಾದ ವೆಹಿಕಲ್ ಇಟ್ಕೊಂಡು ಆ ವೆಹಿಕಲ್ಗೆ ಡ್ರೈವರ್ ಇಟ್ಕೊಂಡು ಅದನ್ನು ಬಡ್ಜೆಟಲ್ಲಿ ಇಟ್ಕೋಬೇಕು. ನೀವು ಒಂದು ವರ್ಷಕ್ಕೆ ಜಾತ್ರೆಗೆ ಅಂತ 1 ಲಕ್ಷ ಹಾಕೊಳ್ತೀರಾ, ಅದು 1 ವರ್ಷಕ್ಕೊಂದ್ಸಲಿ ಕ್ಲೀನ್ ಮಾಡೋಂಥ ಸ್ಕೀಮ ಇದು ಅಲ್ಲ. ಇದು ಪ್ರತಿದಿನ ಕ್ಲೀನ್ ಮಾಡೋದು, ವರ್ಷಕ್ಕೊಂದ್ಸಲಿ ಹಾಕೊಂಡು ಕ್ಲೀನ್ ಮಾಡಿಬಿಟ್ಟು ಊರು ದಿನ ಜಾತ್ರೆ ದಿನ ಕ್ಲೀನ್ ಇದ್ಬಿಟ್ಟು ಇದು ಜಾತ್ರೆ ಆದ ತಕ್ಷಣ ಎಲ್ಲ ಕಸ ಹಾಕ್ಬಿಟ್ಟು ಹೋಗೋದಲ್ಲ. ಅದಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಕಸ ವಿಲೇವಾರಿನ ಅತ್ಯಂತ ಸೂಕ್ಷ್ಮವಾಗಿ ತಗೊಂಡು ಮಾಡಿ ಅಂತ ಸಜೆಷನ್ ಕೊಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಹಣ ಬೇಕು ನಮ್ಗೆ ಟ್ರ್ಯಾಕ್ಟರ್ ತಗೊಳ್ಳೋಕೆ ಪಂಚಾಯತಿಲಿಲ್ಲ ಅಂತ. ನೆಕ್ಸ್ಟ್ ಬಡ್ಜೆಟ್ ನಾವು ಮಾಡ್ಕೊಳ್ತೀವಿ. ಈಗ ಫೈನಾನ್ಸ್ ಕೊನೆ ಅಂತ ಅದಕ್ಕೆ ನಾನು ಒಂದಷ್ಟು ಮುಖ್ಯಮಂತ್ರಿ ಗ್ರ್ಯಾಂಟ್ ಇದೆ ನಮಗೆ ವಿಶೇಷ ಅನುದಾನ, ಒಂದು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರಿಂದ ವೆಹಿಕಲ್ಗಳು ಕೊಡ್ತೀನಿ ಅಂತ ಹೇಳಿದ್ದೀನಿ. ಯಾವ್ಯಾವ್ದು ಕಮರ್ಷಿಯಲ್ ಇವೆ, ಹೆಬ್ಬೂರು, ನಾಗವಲ್ಲಿ, ಗೂಳೂರು, ಹೆಗ್ಗೆರೆ ಮತ್ತು ಬೆಳಗುಂಬ, ಸ್ವಾಂದೇನಹಳ್ಳಿ ಈ ಗ್ರಾಮ ಪಂಚಾಯತಿಗಳಲ್ಲಿ ತುಂಬ ಕಸ ಬರುತ್ತೆ. ಇವೆಲ್ಲ ಸಿಟಿ ಥರ ಆಗಿಬಿಟ್ಟಿದೆ. ಕಸ ಸರಿಯಾಗಿ ಆಗಿಲ್ಲ ಅಂದರೆ ತುಂಬ ಅದು ನೋವಿನ ಸಂಗತಿ, ಅದು ಅವಮಾನ ಕೂಡ. ಯಾಕೆಂದರೆ ಕೇಂದ್ರ ಸರ್ಕಾರ 15ನೇ ಫೈನಾನ್ಸಲ್ಲಿ ಸುಮಾರು ಒಂದು 38 ಲಕ್ಷ 40 ಲಕ್ಷ ಅದು ಜನಸಂಖ್ಯೆ ಆಧಾರದ ಮೇಲೆ ಫಂಡ್ ಬರುತ್ತೆ. ಅಲ್ಲಿ 30% ನೈರ್ಮಲ್ಯ, ಕುಡಿಯೋ ನೀರು ಮತ್ತು ಇದಕ್ಕೆ ಇಡಬೇಕು. ಅದಕ್ಕೆಲ್ಲ ಇವರು ವರ್ಷಕ್ಕೊಂದ್ಸಲಿ ಕಸ ವಿಲೇವಾರಿಗೆ 2 ಲಕ್ಷ ಇಟ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ ಗ್ರಾಮ ಪಂಚಾಯತಿ ಅಂತೇಳಿ ಸಜೆಷನ್ ಕೊಟ್ಟಿದ್ದೀನಿ. ಇನ್ನು ಮುಂದೆ ಅದಾಗಲ್ಲ. ಇನ್ನು 2 ತಿಂಗಳಲ್ಲಿ ಎಲ್ಲ ಕಸ ವಿಲೇವಾರಿ ಹೆಬ್ಬೂರು, ನಾಗವಲ್ಲಿ ಮತ್ತು ಗೂಳೂರು, ಎತ್ತೇನಹಳ್ಳಿ, ಹೆಗ್ಗೆರೆ ಎಲ್ಲ ಸಾರ್ಟ್ರೇಟ್ ಮಾಡ್ತೀನಿ ಅಂತ ಹೇಳಿದರೆ ಗೂಡಿಗೆರೆ ನಾವು ಮಾಡಿಸ್ತೀವಿ. ಅದನ್ನು ಪ್ರಮುಖವಾಗಿ ಇಷ್ಟೇ ಗ್ರಾಮ ಪಂಚಾಯತಿಗಳ ಸಮಸ್ಯೆನೇ ಇಲ್ಲ, ಎಲ್ಲ ಗ್ರಾಮ ಪಂಚಾಯತಿಗಳು ತಮ್ಮ ಕ್ಷೇತ್ರದ ಅಲ್ಲ, ಎಲ್ಲ ಗ್ರಾಮ ಪಂಚಾಯತಿಗಳ ಸಮಸ್ಯೆ ಇದೆ. ಅದಕ್ಕೆ ಸಜೆಷನ್ ಕೊಟ್ಟಿದ್ದೀನಿ. ಸಜೆಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಸ್ವೀಕಾರ ಮಾಡಬೇಕು ಅಂತ ಅಧಿಕಾರಿಗಳಿಗಿದೆ. ಸರ್ಕಾರಕ್ಕೆ ಯಾವಾಗಲೂ ವಿರೋಧ ಪಕ್ಷ ಸಜೆಷನ್ ಕೊಡಬೇಕು. ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಯೋಜನೆಗಳನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡೋಂಥದ್ದಕ್ಕೆ ಸಜೆಷನ್ ಯಾವಾಗಲೂ ನಾವು ಕೊಡಬೇಕು. ನಾವು ರಿಫ್ಟ್ ಮಾಡ್ಕೊಂಡ್ರೆ ಯಾವುದೋ ಕೆಲಸಗಳಾಗಲ್ಲ. ಅದಕ್ಕೆ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀನಿ ಇವುವರೆಗೆ ಮತ್ತು ಅಲ್ಲಿರುವಂಥ ಅಧಿಕಾರಿಗಳಿಗೆ. ಎಲ್ಲವನ್ನು ಕಾನೂನು ರೀತಿಯಲ್ಲಿ ಮಾಡಿ ಒಂದು ಸ್ವಚ್ಛತಾ ಆಂದೋಲನವನ್ನು ನಾವು ಮಾಡ್ತೀವಿ ಅಂತ ಒಂದು 2 ತಿಂಗಳು. ಸರ್, ಬಹುತೇಕ ಗ್ರಾಮ ಪಂಚಾಯತಿಗಳಿಗೆ ನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡ್ತವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಸಹಮತ ಇದೆಯಾ ಸರ್? ಇಲ್ಲ, ನನ್ನ ಸಹಮತ ಇಲ್ಲ. ನಾನು ಅಸೆಂಬ್ಲಿಲೇ ಹೇಳಿದ್ದೀನಿ ನನ್ನ ಸಹಮತ ಇಲ್ಲ ಅಂತೇಳಿ. ಆದರೆ ಪಂಚಾಯತಿ ಅಧ್ಯಕ್ಷರುಗಳನ್ನ ಎದುರಿಸಿ ಬಳಸ್ಬಿಟ್ಟವ್ರೆ CEO ಅವರು. ಇವರಿಗೆಲ್ಲ ಎದುರಿಸಿ ಇಲ್ಲಿ ಸ್ವಾಂದೇನಹಳ್ಳಿ ಪಂಚಾಯತಿ ಅಧ್ಯಕ್ಷ ಇದ್ದಾನೆ, ಇವನಿಗೂ ಎದುರಿಸ್ತವ್ರು ಹೋಗಿ ಮನೆಗೆ ನೀನು ಎನ್ಕ್ವೈರಿ ಮಾಡ್ತೀನಿ ಅಂತೇಳಿ. ಹಾಗೆ ಎಲ್ಲ ಪಂಚಾಯತಿಯಲ್ಲಿ ಎದುರಿಸಿ ತಗೊಂಡವ್ರೆ. ನಾವು ಏನು ಮಾಡೋಕ್ಕೆ, ಸರ್ಕಾರ ಅವ್ರದ್ದು ಇದೆಯಲ್ಲ. ಮುಂದಿನ ಸರ್, ಇಲ್ಲಿ ಸೇಟುಪಾಳ್ಯ ಅನ್ನೋ ಒಂದು ಗ್ರಾಮದಲ್ಲಿ ಓಡಾಡೋ ದಾರಿಗೆ ಕಲ್ಕಂಬ ಹಾಕಿ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇಲ್ಲ, ಓಡಾಡೋದಕ್ಕೇನಲ್ಲ, ಅಲ್ಲಿ ದಾರಿನೇ ಇಲ್ಲ. ಅದಕ್ಕೆ ರೈತರು ಅದನ್ನು ಕ್ರಷರ್ ಮಾಡಬೇಕು. ಒಬ್ಬ ಗಣಿ ಮಾಲೀಕ ಬಂದಿದ್ದಾರೆ. ಅಲ್ಲಿ ಪರಿಸರ ಸೂಕ್ಷ್ಮ ವಲಯ ಅದು. ದೇವರಾಯನದುರ್ಗ ಅಂದರೆ ನಮಗೆ ಇವತ್ತು ಏನಾದ್ರು ಇಡೀ ತುಮಕೂರು ಜಿಲ್ಲೆಯಲ್ಲಿ ಹೈಯೆಸ್ಟ್ ರೈನ್ಫಾಲ್ ಆಗುತ್ತೆ ಅಂತ ಅಂದರೆ, ಎಲ್ಲೇ ತುಮಕೂರು ಜಿಲ್ಲೆ ಒಳಗಡೆ ಬರ ಇದ್ದರೂ ತುಮಕೂರು ತಾಲೂಕಲ್ಲಿ ಬರ ಪ್ರಮಾಣ 5%. ಕಾರಣ ಏನಪ್ಪ ಅಂದರೆ ಸುಮಾರು ನಮಗೆ ಒಂದು 10,000 ಚದರ ಅಡಿ ಕಾಡಿದೆ. ಆ ಕಾಡಿರೋದ್ರಿಂದ ನಮಗೆ ಮಳೆ ಬರುತ್ತದೆ ಮತ್ತು ನಮ್ಮ ಜನ ನೆಮ್ಮದಿಯಾಗಿದ್ದೀವಿ. ಅದಕ್ಕೆ ಈ ಕ್ರಷರ್ನ ಮತ್ತು ಪರಮೇಶ್ವರ್ ಅವರೇ ರೆಸಲ್ಯೂಷನ್ ಮಾಡಿದ್ದಾರೆ, ಯಾವುದೇ ಕ್ರಷರ್ಗಳಿಗೆ ತುಮಕೂರು ಜಿಲ್ಲೆಗೆ ಪರ್ಮಿಷನ್ ಕೊಡಬಾರ್ದು, ಇರವೇ ಸಾಕು ಅಂತ. ಅದರಿಂದ ಅವರಿಗೆ ಆ ಕ್ರಷರ್ ಮಾಡೋಕ್ಕೆ ಅಲ್ಲಿ ಬಿಡದಲೇ ಇರೋದ್ರಿಂದ ಮತ್ತು ರಸ್ತೆನೂ ಅಲ್ಲಿ ಇಲ್ದಲೇ ಇರೋದ್ರಿಂದ ಊರಿನವರು ವಿರೋಧ ಇರೋದ್ರಿಂದ ಅದಕ್ಕೆ ನಮ್ಮದು ರಸ್ತೆ ಇಲ್ಲ ಅಂಥೇಳಿ ಏನು ರಸ್ತೆ ಇದೆಯೋ ಅದನ್ನು ಬಿಟ್ಟು ಕಲ್ಲು ಹಾಕಿದ್ದಾರೆ. ಯಾವುದೋ ಅವರು ಅಡ್ಡ ರಸ್ತೆ ಇಟ್ಕೊಂಡಿದ್ರು, ರೂಢಿ ರಸ್ತೆ, ಅದಕ್ಕೆ ಅವ್ರು ಕಲ್ಲು ಹಾಕೊಂಡಿದ್ದಾರೆ. ಅದರಿಂದ ಅವರು ಊರಿನವರು ರಕ್ಷಣೆ ಅವ್ರು ಮಾಡ್ಕೊಳ್ಳಿ. ಗ್ರಾಮ ಪಂಚಾಯತಿ ಅನುದಾನ ಬಿದ್ದಿದೆ, ಟಾರ್ ರಸ್ತೆ ಆಗಿದೆ ಅಂತ ಆರೋಪ ಇದೆ. ಏನು ಗ್ರಾಮ ಪಂಚಾಯತಿ ಗ್ರಾಮಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ, ಅವ್ರದ್ದು ಸ್ವಂತ ಜಾಗ ಬಿಟ್ಟು. ಈಗ ಸ್ವಂತ ಜಾಗ ಅಲ್ಲ ಅದು, ಅದು ಯಾವುದೋ ಕ್ರಷರ್ ಹೊಡೆಯೋಕ್ಕೆ ನಾವು ರಸ್ತೆ ಕೊಡೋಕ್ಕೆ, ಟಾರ ರಸ್ತೆನ ಕೊಡೋಕ್ಕಾಗಲ್ಲ. ನಾವು ಊರಿಗೋಸ್ಕರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸಹಮತ ಕೂಡ ಇದೆ.